ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾ ದಳದಿಂದ ಮೆಂಬರ್ಶಿಪ್ ಕ್ಯಾಂಪೇನ್ ನಡೀತಾ ಇದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅಭಿಯಾನಕ್ಕೆ ಚಾಲನೆ. ಮೂಸಂಬಿ, ಕಿತ್ತಳೆ, ಸೇಬಿನ ಹಾರ ಹಾಕಿ ನಿಖಿಲ್ಗೆ ಸ್ವಾಗತ. ಹುಣಸೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಜನತಾ ದಳದ ಮೆಂಬರ್ಶಿಪ್ ಕ್ಯಾಂಪೇನ್. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅಭಿಯಾನ. ಮೂಸಂಬಿ, ಕಿತ್ತಳೆ, ಸೇಬಿನ ಹಾರ ಹಾಕಿ ನಿಖಿಲ್ಗೆ ಸ್ವಾಗತ ಮಾಡಿದ್ರು ಆ ಭಾಗದ ಜನ. ತಂಬಾಕು ಬೆಳೆಗಾರರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ. ರೈತರ ಸಮಸ್ಯೆಗೆ ಕೇಂದ್ರ ವಾಣಿಜ್ಯ ಸಚಿವರೊಂದಿಗೆ ಚರ್ಚೆ ಮಾಡಿ ಪರಿಹಾರದ ಭರವಸೆ ನೀಡಿದ್ದಾರೆ. ಯಾರು ಧೃತಿಗೆಡಬೇಡಿ, ನಿಖಿಲ್ ಕುಮಾರಸ್ವಾಮಿ ಕಾಯ್ಕೊಂಡು ಕೂತ್ಕೊಂಡಿರಿ. ಹಿಂದುಳಿದ ಸಮುದಾಯಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಗಳ ಹಿತಾಪೇಕ್ಷೆ ಇಲ್ಲ ಎಂದು ಟೀಕೆ. ವಿದ್ಯುತ್ ಸರಬರಾಜು ಕಮ್ಮಿ, ಬೀದಿಯಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ 7.6 ಲಕ್ಷ ಕೋಟಿ ಸಾಲದ ಬಾಧೆಯನ್ನ ಹೊರಿಸಿದೆ. 20 ಕಿಲೋಮೀಟರ್ ಬೈಕ್ ರ್ಯಾಲಿ ಮೂಲಕ ನಿಖಿಲ್ ಕುಮಾರಸ್ವಾಮಿಗೆ ಸ್ವಾಗತ. ದೇವರಾಜು ಅರಸು ಸರ್ಕಲ್ನಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮ. ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೆಂಬರ್ಶಿಪ್ ಕ್ಯಾಂಪೇನ್ ನಡೀತಿದೆ ಜೆಡಿಎಸ್ ಜನತಾದಳದ ನೇತೃತ್ವದಲ್ಲಿ. ಅಲ್ಲಿಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೋದ್ರು. ಕಾರಣ, ತಂದೆ ಸೆಂಟ್ರಲ್ ಮಿನಿಸ್ಟ್ರು, ರಾಜ್ಯಕ್ಕಾಗಾಗ ಬರೋದಕ್ಕಾಗಲ್ಲ. ಮುಂಬೈ, ಬಾಂದ್ರಾ, ಠಾಣೆಯಲ್ಲೇ ಅವರ ಠಿಕಾಣೆ. ಹಾಗಾಗಿ ಕರ್ನಾಟಕದ ಜೆಡಿಎಸ್ಸಿನ ಚುಕ್ಕಾಣಿಯನ್ನ ನಿಖಿಲ್ ಕುಮಾರಸ್ವಾಮಿ ಕೊಟ್ಟು ಅವರ ಹೆಗಲ ಮೇಲೊಂದಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾ ಪ್ರವಾಸ, ತಾಲೂಕು ಪ್ರವಾಸ, ಮುಂದೊಮ್ಮೆ ಗ್ರಾಮ ಪಂಚಾಯಿತಿ ಪ್ರವಾಸವು ಹಮ್ಮಿಕೊಂಡ್ರೆ ಅಚ್ಚರಿ ಇಲ್ಲ. ಅದರ ಭಾಗವಾಗಿ ಹುಣಸೂರಿಗೆ ಹೋದ್ರು. ಹುಣಸೂರಿನ ಜನ ಕುಮಾರಸ್ವಾಮಿ ಅವರನ್ನ ಹೆಂಗೆಲ್ಲ ಸ್ವಾಗತ ಮಾಡ್ತಾ ಇದ್ರು ಅದಕ್ಕಿಂತಲೂ ವಿಭಿನ್ನವಾಗಿ ಕಿತ್ತಳೆ ಹಣ್ಣು, ಮುಸಂಬಿಯ ಹಾರ ಹಾಕಿ ಅವರನ್ನ ವೆಲ್ಕಮ್ ಮಾಡಿದ್ರು. ಕಾರಣ, ಒಬ್ಬ ಕೃಷಿ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರೋದ್ರಿಂದ. ಇನ್ನು ತಂಬಾಕು ಉತ್ಪನ್ನಗಳ ಮೇಲಿನ ಅನೇಕ ಒತ್ತಡಗಳು ರೈತರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಅಡಿಕೆ ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ, ಬೆಂಬಲ ಬೆಲೆ. ರಾಜ್ಯದ ಮಾರುಕಟ್ಟೆಗಳಲ್ಲಿ ತಂಬಾಕು ಸಂಬಂಧಪಟ್ಟ ಬೆಳೆಗಳಿಗೆ ಸರಿಯಾದಂತಹ ಬೆಲೆಗಳು ಸಿಗ್ತಾ ಇಲ್ಲ. ಹಿಂಗಿದ್ದಾಗ ಕೇಂದ್ರ ಸರ್ಕಾರ ಅಥವಾ ಕೇಂದ್ರದ ಕೃಷಿ ಇಲಾಖೆಗೆ ಒತ್ತಡ ಹಾಕಿದ್ರೆ ಈ ತರಹದ್ದೊಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿಯ ಜೊತೆ ಕೆಲವರು ಅಳಲನ್ನು ತೋಡ್ಕೊಂಡ್ರು. ಆ ಭಾಗವಾಗಿ ನಿಖಿಲ್ ಕುಮಾರಸ್ವಾಮಿಯು ಕೂಡ ಜನರ ಸಮಸ್ಯೆಗಳನ್ನು ಆಲಿಸಿದ್ದಲ್ಲದೆ ಅದಕ್ಕೊಂದಷ್ಟು ಭರವಸೆ ಮಾತುಗಳನ್ನು ಕೂಡ ಆಡಿದ್ದಾರೆ. ರೈತರ ಸಮಸ್ಯೆಗೆ ಕೇಂದ್ರ ವಾಣಿಜ್ಯ ಸಚಿವರೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕು. ಯಾರೂ ಧೃತಿಗೆಡಬೇಡಿ, ನಿಖಿಲ್ ಕುಮಾರಸ್ವಾಮಿ ಭರವಸೆ. ಹಿಂದುಳಿದ ಸಮುದಾಯಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಿದೆ. ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಗಳ ಹಿತಾಪೇಕ್ಷೆ ಇಲ್ಲ ಎಂದು ಟೀಕೆ ಮಾಡಿದ್ರು. ಇನ್ನು ಅನೇಕ ತರಹದ ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸುವುದಾಗಿ ನಿಖಿಲ್ ಕುಮಾರಸ್ವಾಮಿ ಜನರೆದುರುಗಡೆ ಪ್ರಮಾಣ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.